ದ್ವೇಷ ಭಾಷಣ ಮಾಡ್ತಾ ಇರೋದೇ ಸಿದ್ದರಾಮಯ್ಯನವರು. ಫಸ್ಟ್ ಅವ್ರ ಮೇಲೆ ಎಫ್ಐಆರ್ ಒಂದು ಕಮ್ಯುನಿಟಿಯನ್ನ ಮೆಚ್ಚೋದಕ್ಕೋಸ್ಕರ ಇವತ್ತು ರಾತ್ರಿ 1 ಗಂಟೆಯಲ್ಲಿ ಕೊತ್ಪಿಟ್ಟು ಸೊಪ್ಪು ತಗೊಂಡು ಹೋಗ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರೆ ನಾವು ನನ್ನ ಬ್ರದರ್ ಅಂತ ಹೇಳ್ತಾರೆ. ಟಿಫನ್ ಬಾಕ್ಸ್ ಅಲ್ಲಿ ಬಾಂಬ್ ಬಿಕ್ಕಿದ್ರೆ ಕೂಡ ನಾವು ನಮ್ಮ ಬ್ರದರ್ ಅಂತ ಹೇಳ್ತಾರೆ. ನಾವೆಲ್ಲ ಅವ್ರ ಬ್ರದರ್ಗಳಲ್ಲ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರು ಯಾರು ಅವ್ರು ವೋಟ್ ಹಾಕಿಲ್ವಾ? ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದ್ವೇಷ ಭಾಷಣ ಮಾಡೋದ್ರಲ್ಲಿ ಮೊದಲನೇದಾಗಿ ಸಿದ್ದರಾಮಯ್ಯನವರೇ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅಗೌರವ ಕೊಟ್ಟಿರ್ತಕ್ಕಂಥದ್ದು. ದೇಶದ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡಿರ್ತಕ್ಕಂಥದಕ್ಕೆ ಕೂಡಲೇ ಸಿದ್ದರಾಮಯ್ಯನವರು ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಒಂದೇ ಮಾತನಿಗೂ ವಿರೋಧ ವ್ಯಕ್ತಪಡಿಸಿದೆ. ಚರ್ಚೆ ಮಾಡಿ ಅವರು ಇಡೀ ದೇಶಕ್ಕೆ ವಿರೋಧ, ಅವರು ನಮ್ಮ ಹಿಂದೂ ಸಂಸ್ಕೃತಿಗೆ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವರು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಈ ದೇಶದಲ್ಲಿ ಇದಿರಿ ಅನ್ನೋದನ್ನು ಮರ್ತೋಗಿ ಪಾಕಿಸ್ತಾನ ಏಜೆಂಟ್ಗಳಂತೆ ಕಾಂಗ್ರೆಸ್ ಅವರು ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ರಿ. ಮುಂದೆ ಆದ್ರೆ ಅವರು ಇದನ್ನ ತಿಳ್ಕೊಂಡಿಲ್ಲ ಅಂದ್ರೆ ಈ ನಾಟಿ ಕೋಳಿ ತಿನ್ನೋದನ್ನ ಬಿಟ್ಟು ಈ ದೇಶದ ಸಂಸ್ಕೃತಿ ಏನಿದೆ, ರೈತರ ಸಮಸ್ಯೆ ಏನಿದೆ, ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯಿಸಿದ್ದು. ಕೋಲಾರ ಜನತೆಗೆ ದಸರಾಗ ಒಂದು ಆಫರ್ ಸರ್, ಕೇವಲ 599 ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ, ಇಷ್ಟು ಇರುತ್ತೆ ಸರ್. ನಮ್ಮಲ್ಲಿ ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ, ಮಾರ್ಕ್ ಟು ಬಿ, ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು. ಲೊಕೇಶನ್ ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್.